ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಿಜವಾಗಿಯೂ ಮಕ್ಕಳ ಫ್ಯೂಚರಿಗೆ ಸರಿಯಾಗ್ತಾ ಇದೆಯಾ? ಕ್ಲಾಸಸ್, ಹೋಮ್ವರ್ಕ್, ಮಾರ್ಕ್ಸ್, ರ್ಯಾಂಕ್ಸ್ ಇವೆಲ್ಲ ಮಕ್ಕಳ ಲೈಫನ್ನ ಶೇಪ್ ಮಾಡ್ತಾ ಇದೆಯಾ? ಅಥವಾ ರಿಯಲ್ ಲೈಫ್ ಟೋಟಲಿ ಬೇರೆ ಟ್ರ್ಯಾಕ್ನಲ್ಲಿ ಓಡ್ತಾ ಇದೆಯಾ? ಇಂದು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವುದು ಒಂದು ಕಹಿ ಸತ್ಯ. ಎಜುಕೇಶನ್ ಸಿಸ್ಟಮ್ ಒಂದು ದೊಡ್ಡ ಮಾರ್ಗ, ಆದರೆ ರಿಯಾಲಿಟಿ ಒಂದು ದೊಡ್ಡ ಪರೀಕ್ಷೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಯಾವ ರೀತಿ ಇದೆ ಮತ್ತು ರಿಯಾಲಿಟಿ ಈಗ ಯಾವ ರೀತಿ ನಡೀತಾ ಇದೆ? ಸಿಸ್ಟಮ್ ನಮ್ಗೆ ಏನು ಕಲಿಸ್ತದೆ, ಆದರೆ ರಿಯಾಲಿಟಿ ನಮ್ಗೆ ಏನು ಕೇಳ್ತದೆ, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಿಸ್ಟಮ್ ನಮ್ಗೆ ಏನು ಕಲಿಸ್ತದೆ ಅಂತ ಹೇಳಿದ್ರೆ, ಪ್ಯಾರಾಗ್ರಾಫ್ ಬರೆಯುವುದು, ಪೇಜ್ ಗಟ್ಲೆ ಪ್ಯಾರಾಗ್ರಾಫ್ ಕಲಿಯುವುದು. ನಮ್ಮ ಸ್ಕೂಲಿಂದಲೇ ನಮ್ಗೆ ಏನಂತ ಹೇಳಿದ್ರೆ ಪ್ಯಾರಾಗ್ರಾಫ್ ಬರೆಯುವುದನ್ನು ಕಲಿಸ್ಕೊಟ್ಟಿದ್ದಾರೆ. ಮಾರ್ಕ್ಸ್ಗಳನ್ನು ತರುವುದು, ಮಾರ್ಕ್ಸ್ಗಳನ್ನು ಎಷ್ಟು ಮಾರ್ಕ್ಸ್ ಪರ್ಸೆಂಟೇಜ್ ತಂದಿದ್ದಿ ಅದನ್ನು ತರುವುದು. ಆನ್ಸರ್ ರಿಮೆಂಬರ್ ಮಾಡೋದು, ನಿಮಗೆ ಮೆಮೊರಿ ಪವರ್ ಎಷ್ಟು ಒಳ್ಳೆದಿದೆ ಅಂತ. ಡಿಸಿಪ್ಲಿನ್ ಫಾಲೋ ಮಾಡೋದು. ಆದರೆ ರಿಯಾಲಿಟಿ ನಮಗೆ ಏನು ಕೇಳ್ತದೆ? ನೀವು ಪ್ರಾಬ್ಲಮ್ ಒಂದು ಕೊಟ್ಟರೆ ಅದನ್ನು ನೀವು ಸಾಲ್ವ್ ಮಾಡ್ತೀರಾ? ನಿಮ್ಮ ಕಮ್ಯುನಿಕೇಷನ್ ಒಳ್ಳೇದಿದೆಯಾ? ಇಮೋಷ್ನಲಿ ನೀವು ಸ್ಟ್ರೆಂತ್ ಇದ್ದೀರಾ? ಮನಿಯನ್ನು ಹೇಗೆ ಅಂದರೆ ಹಣವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಜನರನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಜನರನ್ನು ನಿಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಬರ್ತದಾ? ಸಿಸ್ಟಮ್ ವಾಟ್ ಯು ಥಿಂಕ್ ಇದನ್ನ ಕಲಿಸ್ತದೆ, ಆದರೆ ರಿಯಾಲಿಟಿ ಹೌ ಟು ಥಿಂಕ್ ಇದನ್ನ ಕಲಿಸ್ತದೆ. ಮಾರ್ಕ್ಸ್ ವರ್ಸಸ್ ಸ್ಕಿಲ್ಸ್ ಇದರ ಬಗ್ಗೆ ಹೇಳುವುದಾದ್ರೆ ಒಂದು ಕಹಿ ಸತ್ಯವನ್ನ ಹೇಳ್ತೇನೆ. ಮಾರ್ಕ್ಸ್ ನಿಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡುವುದಿಲ್ಲ, ಆದರೆ ಸ್ಕಿಲ್ಸ್ ನಿಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡ್ತದೆ. ಆದ್ರೆ ಸ್ಕೂಲ್ನಲ್ಲಿ ನಮ್ಗೆ ಏನು ಹೇಳಿದ್ದಾರೆ? ಮಿಸ್ಟೇಕ್ಸ್ ಮಾಡಿದ್ರೆ ಅಥವಾ ಎಕ್ಸಾಮ್ ಅಲ್ಲೇ ನೀವು ಸರಿಯಾಗಿ ಮಾಡಿಲ್ಲ ಅಂದ್ರೆ ನಿಮ್ಗೆ ಕಡಿಮೆ ಮಾರ್ಕ್ಸ್ ಸಿಗ್ತದೆ. ರಾಂಗ್ ಆನ್ಸರ್ ನೀವು ಬರೆದ್ರೆ ನಿಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಕ್ವಶನ್ ಈಸಿ ಇರ್ತದೆ, ಆದ್ರೆ ಲೈಫ್ ತುಂಬಾ ಹಾರ್ಡ್ ಇರ್ತದೆ. ಆದ್ರೆ ರಿಯಾಲಿಟಿಯಲ್ಲಿ ಏನಂತ ಹೇಳಿದ್ರೆ, ಮಿಸ್ಟೇಕ್ಸ್ ಮಾಡಿದ್ರೆ ಅದರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ರಾಂಗ್ ಡಿಸಿಷನ್ ಎಂದ್ರೆ ಅದರಿಂದ ಒಂದು ಲೆಸನ್ ಕಲಿತೀರಾ, ಒಂದು ಪಾಠ ಕಲಿತೀರಾ. ಒಂದು ತಪ್ಪನ್ನು ಮಾಡಿದ್ರೆ ಅದರಿಂದ ನಾನು ಮುಂದೆ ಹೇಗೆ ಸರಿ ಮಾಡ್ಬೋದು, ಇದರಿಂದ ಒಂದು ಪಾಠವನ್ನ ಕಲಿತೀರಾ. ಕ್ವಶನ್ ಹಾರ್ಡರ್, ಲೈಫ್ ಹಾರ್ಡರ್. ಇವತ್ತಿನ ಮಕ್ಕಳು ಮಾರ್ಕ್ಸ್ ಹಿಂದೆ ಓಡ್ತಾ ಇದ್ದಾರೆ, ಆದರೆ ರಿಯಾಲಿಟಿಯಲ್ಲಿ ಸ್ಕಿಲ್ಸ್ನ ಹಿಂದೆ ಓಡ್ತಾ ಇದೆ. ಆದ್ದರಿಂದ ನಿಮ್ಮ ಸ್ಕಿಲ್ಸ್ನ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ನಿಮ್ಮ ಮಾರ್ಕ್ಸ್ನ ಮೇಲೆ ಅಲ್ಲ. ಇವತ್ತಿನ ಮಕ್ಕಳಿಗೆ ಎಜುಕೇಶನ್ ತುಂಬ ಓವರ್ಲೋಡ್ ಆಗ್ತಾ ಇದೆ. ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆ ತನಕ ಮಕ್ಕಳು ಶಾಲೆಯಲ್ಲೇ ಇರ್ತಾರೆ. ಆದಮೇಲೆ ಮನೆಗೆ ಬಂದ ಮೇಲೆ ಕೋಚಿಂಗ್, ಟ್ಯೂಷನ್, ಹೋಮ್ವರ್ಕ್, ವೀಕೆಂಡ್ ಟೆಸ್ಟ್ ಇರ್ತದೆ. ಝೀರೋ ಪ್ಲೇ ಟೈಮ್, ಝೀರೋ ಆ್ಯಕ್ಟಿವಿಟಿ. ಅವರು ಪುಸ್ತಕವನ್ನೇ ಓದ್ತಾನೆ ಇರ್ತಾರೆ. ಯಾಕಂದರೆ ಅವರಿಗೆ ಅಷ್ಟು ಟ್ಯೂಷನ್, ಅಷ್ಟು ಕೋಚಿಂಗ್ ಶಾಲೆಯಲ್ಲಿ ಅಲ್ಲಿ ಹೇಳ್ಕೊಡ್ತಾರೆ. ಮನೆ ಬಂದು ಕೂಡ ಹೋಮ್ವರ್ಕ್ ಇದನ್ನೆಲ್ಲ ಮಾಡಿದರೆ ಅವರು ಯಾವಾಗ ಆ್ಯಕ್ಟಿವಿಟಿ ಮಾಡುವುದು, ಯಾವಾಗ ಅವರು ಆಡುವುದು, ಅವರಿಗೆ ಯಾವುದಕ್ಕೂ ಸಮಯನೇ ಇಲ್ಲ. ಎಜುಕೇಷನ್ ಸಿಸ್ಟಮ್ ಏನೇ ಹೇಳ್ತದೆ, ಬ್ರೈನನ್ನು ಫಿಲ್ ಮಾಡ್ತದೆ, ಆದರೆ ರಿಯಾಲಿಟಿ ಬ್ರೈನ್ ಬಿಲ್ಡ್ ಮಾಡಬೇಕು ಇದನ್ನ ಹೇಳ್ತಾ ಉಂಟು. ಆದ್ದರಿಂದ ಮಕ್ಕಳಿಗೆ ಒಂದೇ ಒಂದು ನಿಮಿಷ ಪುರ್ಸೋತಿಲ್ಲ ಅವರಿಗೆ. ಅಂದರೆ ಸಮಯನೇ ಸಿಗ್ತಾ ಇಲ್ಲ ಆಕ್ಟಿವಿಟಿ ಮಾಡೋದಕ್ಕೆ, ಅವರ ಟ್ಯಾಲೆಂಟ್ ಹೊರಗೆ ಹಾಕುವುದಕ್ಕೆ, ಅವರಿಗೆ ಒಂದು ಔಟ್ಡೋರ್ ಆಡೋದಕ್ಕೂ ಯಾವುದಕ್ಕೂ ಒಂದು ಸಮಯನೇ ಸಿಗ್ತಾ ಇಲ್ಲ. ನಮ್ಮ ಸಿಸ್ಟಮ್ ಯಾಕೆ ಈ ರೀತಿ ಇದೆ? ವೈ ದ ಸಿಸ್ಟಮ್ ಈಸ್ ಲೈಕ್ ದಿಸ್? ಸಿಸ್ಟಮ್ ಬಿಲ್ಡ್ ಆಗಿದ್ದು 100 ವರ್ಷದ ಹಿಂದಿನ ಪ್ಯಾಟರ್ನ್ ಈಗ ನಾವು ನಾವು ಯಾವ ಪ್ಯಾಟರ್ನ್ ಈಗ ನಾವು ಯೂಸ್ ಮಾಡ್ತಾ ಇದೆ ಅದು 100 ವರ್ಷದ ಮೊದಲಿದ್ದು. ಹಾಗೆ ಹೇಗಿತ್ತು? ಆಗ ಮೆಮೊರಿ ಬೇಸ್ಡ್ ಎಕ್ಸಾಮ್ ಇತ್ತು, ಒನ್ ಸೈಜ್ ಫಾರ್ ಆಲ್ ದ ಮೆಥಡ್ಸ್, ಅಂದರೆ ಇಂಡಸ್ಟ್ರಿಯಲ್ ಎರಾ ಮಾಡೆಲ್. ಆದರೆ ಇವತ್ತಿನ ವರ್ಲ್ಡ್ ಯಾವ ರೀತಿ ಇದೆ? AI ಟೆಕ್ನಾಲಜಿ ಇದೆ, ಡಿಜಿಟಲ್ ಜಾಬ್ ಇದೆ, ಕ್ರಿಯೇಟಿವ್ ಕೆರಿಯರ್ ಇದೆ, ಕಮ್ಯುನಿಕೇಷನ್ ಇಕಾನಮಿ, ಆನ್ಲೈನ್ ಬಿಸ್ನೆಸ್. ಈ ರೀತಿ ಇರೋದ್ರಿಂದ ಎಜುಕೇಷನ್ ಔಟ್ಡೇಟ್ ಆಗಿದೆ, ಆದರೆ ರಿಯಾಲಿಟಿ ಅಪ್ಗ್ರೇಡ್ ಆಗಿದೆ. ಇದರಿಂದ ಮಕ್ಕಳು ಹೇಗೆ ಅವರನ್ನು ಅಪ್ಡೇಟ್ ಮಾಡ್ಕೊಳ್ಳೋದು? ನಮಗೆ ಬೇಸಿಕ್ಕೇ ನಮಗೆ ರಾಂಗ್ ಹೇಳ್ಕೊಡ್ತಾ ಇದ್ದಾರೆ. ಔಟ್ಡೇಟ್ ಆಗಿರುವ ಸಿಸ್ಟಮನ್ನು ಹೇಳ್ಕೊಟ್ರೆ ಹೇಗೆ ನಮ್ಮ ಮಕ್ಕಳು ಹೇಗೆ ಅಪ್ಗ್ರೇಡ್ ಆಗಿರುವುದು? ಸ್ಟೂಡೆಂಟ್ಸ್ಗೆ ಮೋಟಿವೇಶನ್ ಕೊಡಬೇಕು ಅಂತ ಹೇಳಿದರೆ, ಡೋಂಟ್ ಜಸ್ಟ್ ಸ್ಟಡಿ, ಲರ್ನ್ ಲೈಫ್. ಸ್ಟೂಡೆಂಟ್ಗೆ ನನ್ನ ಒಂದು ಮೆಸೇಜ್ ಏನು ಅಂತ ಹೇಳಿದರೆ, ಪಾಠ ಓದಿ, ಆದರೆ ಬದುಕು ಕೂಡ ಓದಿ. ಮಾರ್ಕ್ಸ್ ಒಳ್ಳೆಯದು, ಆದರೆ ಕಾನ್ಫಿಡೆನ್ಸ್, ಟ್ಯಾಲೆಂಟ್,
ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಆಟಿಟ್ಯೂಡ್ ಇದೆಲ್ಲ ನಿಮ್ಮ ಫ್ಯೂಚರನ್ನು ಬಿಲ್ಡ್ ಮಾಡ್ತದೆ. ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸ್ಟಡಿ ಮಾಡು ಆದರೆ ಸ್ಮಾರ್ಟ್ ಆಗು. ಕಮ್ಯುನಿಕೇಶನ್ ಬಿಲ್ಡ್ ಮಾಡು, ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿ, ಒನ್ ಸ್ಕಿಲ್ ಎಕ್ಸ್ಪರ್ಟ್ ಆಗು. ಸಿಸ್ಟಮ್ ನಿನ್ನನ್ನು ಎಜುಕೇಟ್ ಮಾಡ್ತದೆ, ಸ್ಕಿಲ್ಸ್ ನಿನ್ನನ್ನು ಇಲವೇಟ್ ಮಾಡ್ತದೆ. ಪೋಷಕರಿಗೆ ಒಂದು ನಾನು ಮೆಸೇಜ್ ಕೊಡುವುದಾದರೆ, ಡಿಯರ್ ಪೇರೆಂಟ್ಸ್, ನಿಮ್ಮ ಮಗುವಿನ ಲೈಫ್ ಒಳ್ಳೇದಾಗಬೇಕಂದ್ರೆ ಮಾರ್ಕ್ಸ್ ಮಾತ್ರ ಮುಖ್ಯ ಅಲ್ಲ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನಿಮ್ಮ ಮಗುವಿಗೆ 95% ಬರಬೇಕು, 98% ಬರಬೇಕು, 100% ಬರಬೇಕು ಅಂತ ನೀವು ಅವರಿಗೆ ಟಾರ್ಚರ್ ಮಾಡಬೇಡಿ. ನಿಮ್ಮ ಮಗು ಹುಟ್ಟಿದ್ದು 95% ತೆಗಿಲಿಕ್ಕೆ ಅಲ್ಲ, ಕಲಿಯೋಕೆ. ಮಗು ಕಲಿಬೇಕು, ಕಲಿತು ಬೆಳಿಬೇಕು. ಅದು ಹುಟ್ಟಿದ್ದು ಇಷ್ಟೇ ಪರ್ಸೆಂಟೇಜ್, ಇದು ಮಾಡಬೇಕು ಅದು ಮಾಡಬೇಕಂತ ನಾವು ಅವರಿಗೆ ಒಂದು ಟಾರ್ಚರ್ ಕೊಡೋದಲ್ಲ. ಅದನ್ನು ಯಾವತ್ತೂ ನಾವು ಮರಿಬಾರ್ದು. ಅವರಿಗೆ ಪ್ರೆಷರ್ ಕೊಡಬಾರ್ದು. ವ್ಯಾಲ್ಯೂ ಟೀಚ್ ಮಾಡಿ ನಿಮ್ಮ ಮಕ್ಕಳಿಗೆ. ಅವರಿಗೆ ಎದ್ದೇಳೋದನ್ನು ಕಲಿಯಿರಿ. ಒಂದು ವೇಳೆ ಬಿದ್ದರೆ ಅವರಿಗೆ ಕಾನ್ಫಿಡೆನ್ಸ್ ಕೊಡಿಸಿ. ಅವರ ಸ್ಕಿಲ್ಸ್ನ ಮೇಲೆ ಅವರಿಗೆ ಯಾವುದಾದ್ರು ಸ್ಕಿಲ್ಸ್ ಇದ್ದರೆ ಆ ಟ್ಯಾಲೆಂಟಿಗೆ ನೀವು ಎನ್ಕರೇಜ್ ಮಾಡಿ. ಮಗುವಿನ ಮಾರ್ಕ್ಸ್ಗಿಂತ ಅವರ ಲೈಫ್ ದೊಡ್ಡ ಮಾರ್ಕ್ಸ್ ಯಾವುದು ಗೊತ್ತುಂಟಾ? ಅವರು ಸಕ್ಸಸ್ ಆಗುವುದು. ಅವರು ಸಕ್ಸಸ್ ಯಾವಾಗ ಆಗ್ತಾರಂತ ಹೇಳಿದರೆ, ಅವರು ಬಿದ್ದರೂ ಪರವಾಗಿಲ್ಲ, ಅವರಿಗೆ ಸಪೋರ್ಟ್ ಮಾಡಿ. ಯಾವುದೋ ಪರ್ಸೆಂಟೇಜ್ ಮಾರ್ಕ್ಸ್ ಅವರ ಫ್ಯೂಚರನ್ನು ಡಿಸೈಡ್ ಮಾಡೋದಿಲ್ಲ. 1% ಬೇಕು, ಅದು ಒಂದು ನೀವು ಡಿಗ್ರಿಯನ್ನು ತೋರಿಸ್ತದೆ, ನೀವೇನೋ ಕಲ್ತಿದ್ದೀರ ಇದನ್ನು ತೋರಿಸ್ತದೆ. ಮಾರ್ಕ್ಸ್ ನಿಮ್ಮ ಯಾವತ್ತು ಫ್ಯೂಚರನ್ನು ಡಿಸೈಡ್ ಮಾಡೋದಿಲ್ಲ. ಅದಕ್ಕಾಗಿ ಮಾರ್ಕ್ಸ್ನ ಮೇಲೆ ಜಾಸ್ತಿ ಫೋಕಸ್ ಕೊಡಬೇಡಿ. ಟೀಚರ್ಸ್ಗೆ ನನ್ನ ಗೌರವದ ಮೆಸೇಜ್ ಏನಂತ ಹೇಳಿದರೆ, ಡಿಯರ್ ಟೀಚರ್ಸ್, ನೀವು ಮಕ್ಕಳಿಗೆ ಫ್ಯೂಚರನ್ನು ಕ್ರಿಯೇಟ್ ಮಾಡುವವರು. ಟೆಕ್ಸ್ಟ್ ಬುಕ್ಕನ್ನು ನಾಲೆಜ್ ಟೀಚ್ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ವರ್ಡ್ಸ್ ಮಕ್ಕಳಿಗೆ ಲೈಫನ್ನೇ ಟೀಚ್ ಮಾಡ್ತಾ ಇದೆ. ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಮಾರ್ಕ್ಸ್ಗಿಂತ ಮೋರಲನ್ನು ಟೀಚ್ ಮಾಡಿ, ಮೆಮೊರಿಗಿಂತ ಥಿಂಕಿಂಗನ್ನು ಟೀಚ್ ಮಾಡಿ, ಕಾಂಪಿಟೇಷನ್ಗಿಂತ ಕಂಪ್ಯಾಷನ್ ಟೀಚ್ ಮಾಡಿ. ಒನ್ ಟೀಚರ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಒನ್ ಚೈಲ್ಡ್. ಇನ್ ಅ ಸೇಮ್ ವೇ ಒನ್ ಚೈಲ್ಡ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಒನ್ ಫ್ಯೂಚರ್. ಇವತ್ತಿನ ರಿಯಾಲಿಟಿ ಚೆಕ್ ಮಾಡುವುದಾದರೆ, ವಾಟ್ ಟುಡೇಸ್ ವರ್ಲ್ಡ್ ವಾಂಟ್. ಇವತ್ತಿನ ವರ್ಲ್ಡ್ ನಮಗೆ ಕೇಳ್ತಾ ಇರೋದು ಏನು? ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್, ಕಾನ್ಫಿಡೆನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಜಿಟಲ್ ಸ್ಕಿಲ್, ಲೀಡರ್ಶಿಪ್, ಇಮೋಷನಲ್ ಇಂಟೆಲಿಜೆನ್ಸ್. ಆದರೆ ಬುಕ್ನಲ್ಲಿ ಇದೆಲ್ಲ ಸಿಗ್ತದಾ? ಇದೆಲ್ಲ ಸಿಗೋದಿಲ್ಲ. ಜಾಬಲ್ಲಿ ನಮಗೆ ಬುಕ್ಕಿನ ಮಾರ್ಕ್ಸ್ ಕೇಳೋದಿಲ್ಲ. ಜಾಬ್ ಏನು ಕೇಳ್ತದೆ? ನಿಮ್ಮ ಮೈಂಡಲ್ಲಿ ಇರೋದು ಕೇಳ್ತದೆ. ಎಜುಕೇಷನ್ ಒಂದು ಕೀ ಅಷ್ಟೇ, ಅದು ರಿಯಾಲಿಟಿ ಒಂದು ಡೋರ್ ಓಪನ್ ಆಗುವುದು ಸ್ಕಿಲ್ಸನ್ನು ಬಳಸಿ, ಮಾರ್ಕ್ಸ್ ಬಳಸಿ ಅಲ್ಲ. ಎಜುಕೇಷನ್ ಸಿಸ್ಟಮ್ ನಿನ್ನ ಅಡಿಪಾಯ, ಆದರೆ ರಿಯಾಲಿಟಿ ನಿನ್ನ ರೇಸ್. ಬುಕ್ಸ್ ಓದಿ, ಲೈಫನ್ನು ಓದಿ, ಜನರನ್ನು ಓದಿ, ನಿನ್ನ ಮಿಸ್ಟೇಕನ್ನು ಓದಿ, ನಿನ್ನ ಫ್ಯೂಚರನ್ನು ಬರೆ. ಮಾರ್ಕ್ಸ್ ಫ್ಯೂಚರ್ ಡಿಸೈಡ್ ಮಾಡೋದಿಲ್ಲ, ಮೈಂಡ್ ಸೆಟ್ ಫ್ಯೂಚರನ್ನು ಬಿಲ್ಡ್ ಮಾಡ್ತದೆ. ಒಂದು ಸತ್ಯ ಹೇಳ್ತೇನೆ, ಫ್ಯೂಚರ್ ಸ್ಟ್ರಾಂಗ್ ಆಗಿರೋದು 3 ಜನರಿಂದ. ಅದು ಯಾರಂತ ಹೇಳಿದರೆ, ಟೀಚರ್, ಪೇರೆಂಟ್ ಮತ್ತು ಸ್ಟೂಡೆಂಟ್ಸಿಂದ. ಈ 3 ಜನರು ಒಂದೇ ಡೈರೆಕ್ಷನಲ್ಲಿ ನಿಂತರೆ ಇಂಡಿಯಾಸ್ ಎಜುಕೇಷನ್ ಮಾತ್ರ ರಿಫಾರ್ಮ್ ಆಗುವುದಿಲ್ಲ, ಇಂಡಿಯಾಸ್ ರಿಯಾಲಿಟಿ ರಿಫಾರ್ಮ್ ಆಗುತ್ತದೆ. ಎಲ್ಲ ಮಕ್ಕಳಿಗೆ, ಎಲ್ಲ ಪೋಷಕರಿಗೆ, ಎಲ್ಲ ಟೀಚರ್ಸಿಗೆ ನನ್ನ ಒಂದೇ ಒಂದು ಮೆಸೇಜ್ ಏನಂತ ಹೇಳಿದರೆ, ಸ್ಟಡಿ ಟು ಗ್ರೋ, ಥಿಂಕ್ ಟು ಶೈನ್, ಲರ್ನ್ ಟು ಲಿವ್. ಬಿಲೀವ್ ಇನ್ ನಾಲೆಡ್ಜ್, ನಾಟ್ ಜಸ್ಟ್ ಮಾರ್ಕ್ಸ್. ಬಿಲೀವ್ ಇನ್ ಗ್ರೋತ್, ನಾಟ್ ಪ್ರೆಷರ್. ಬಿಲೀವ್ ಇನ್ ಯೋರ್ ಸೆಲ್ಫ್ ಆ್ಯಂಡ್ ಆಲ್ವೇಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.